ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಐತಿಹಾಸಿಕ ತುಳಸಿಗೇರಿ ಗ್ರಾಮದಲ್ಲಿ 8 ಕ್ವಿಂಟಾಲ್ ಕಡುಬಣ್ಣ ಭಗವಂತನಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಿದ ಭಕ್ತರು. ಮೇ 12 ಮಧ್ಯಾಹ್ನ 3 ಗಂಟೆ. ಉತ್ತರ ಕರ್ನಾಟಕ ಹಬ್ಬ ಹರಿದಿನಗಳ ಆಚರಣೆಗೆ ತನ್ನದೇ ಆದ ವಿಶೇಷ ಸ್ಥಾನವನ್ನು ಪಡೆದಿದೆ. ಜಾತ್ರೆ ಹಬ್ಬಗಳ ಆಚರಣೆಯಲ್ಲಿ ವಿಶೇಷ ಪದ್ಧತಿ ಸಂಪ್ರದಾಯಗಳನ್ನು ಈ ಭಾಗದ ಜನರು ಅಳವಡಿಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲೊಂದು ಕಡೆ ಭಕ್ತರು ಶ್ರೀರಾಮ ಭಕ್ತ ಆಂಜನೇಯನಿಗೆ 8 ಕ್ವಿಂಟಾಲ್ ಕಡುಬುಗಳನ್ನು ತಯಾರಿಸಿ ನೈವೇದ್ಯದ ರೂಪದಲ್ಲಿ ಸಮರ್ಪಿಸಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಐತಿಹಾಸಿಕ ಪವಮಾನ ಕ್ಷೇತ್ರವೆಂದೇ ಖ್ಯಾತಿ ಪಡೆದಿರುವ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮ ಈ ವಿಶಿಷ್ಟ ಆಚರಣೆಗೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷವೂ ಕೂಡ ಈ ಜಾಗೃತ ಕ್ಷೇತ್ರ ತುಳಸಿಗೇರಿಯ ಆಂಜನೇಯನ ದೇವಸ್ಥಾನದಲ್ಲಿ ಓಕುಳಿಯ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಅದರಲ್ಲಿ ದೇವರಿಗೆ ಕಡುಬನ್ನ ನೈವೇದ್ಯದ ರೂಪದಲ್ಲಿ ಅರ್ಪಿಸಲಾಗುತ್ತೆ. ಇದನ್ನು ಈ ಭಾಗದಲ್ಲಿ ಹರಿಸೇವೆ ಎಂದು ಕರೆಯಲಾಗುತ್ತೆ. ಗ್ರಾಮದ ಪ್ರತಿ ಮನೆಗಳಲ್ಲಿಯ ಮಹಿಳೆಯರು ಮತ್ತು ಪುರುಷರು ಬೆಳಗ್ಗೆಯಿಂದಲೇ ಕಡುಬು ತಯಾರಿಕೆಯಲ್ಲಿ ನಿರತರಾಗ್ತಾರೆ. ಈ ಬಾರಿಯೂ ಬರೋಬ್ಬರಿ 8 ಕ್ವಿಂಟಾಲ್ ಕಡುಬು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಗಿದೆ. ಜೊತೆಗೆ ದೇವರ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಜನ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಸುತ್ತಲಿನ 30 ಗ್ರಾಮಗಳ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಇಡೀ ಗ್ರಾಮವೇ ಆಹಾರ ತಯಾರಿಕೆಯಲ್ಲಿ ಭಾಗಿಯಾಗುತ್ತೆ. ಹರಿಸೇವೆ ಮಾಡುವುದರಿಂದ ಆಂಜನೇಯ ತಮಗೆ ಒಳಿತು ಮಾಡುತ್ತಾನೆ ಎಂಬುದು ಸ್ಥಳೀಯ ಭಕ್ತರ ನಂಬಿಕೆ. ಹೀಗಾಗಿ ತಲೆತಲಾಂತರಗಳಿಂದ ಸೇವಾ ಕಾರ್ಯ ನಡೆಯುತ್ತಾ ಬಂದಿದೆ. ಹರಿ ಸೇವೆಯಲ್ಲಿ ಆಂಜನೇಯನ ಭಕ್ತರು ನಿರತರಾಗಿದ್ದು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ.